ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀವಿ. ಸ್ನೇಹಿತರೆ, ಇವತ್ತು ನಾವಿರುವಂತಹ ಈ ಸ್ಥಳ ಲಕ್ಕಿನಕೊಪ್ಪ ಎಂಬಂತಹ ಒಂದು ಗ್ರಾಮ. ಲಕ್ಕಿನಕೊಪ್ಪ ಎಂಬಂತಹ ಗ್ರಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈ ಲಕ್ಕಿನಕೊಪ್ಪದಲ್ಲಿ ಒಂದು ಉತ್ತಮವಾಗಿರುವಂತಹ, ಈ ಜಗತ್ತಿನ ಅತ್ಯಂತ ಪ್ರಾಚೀನವಾಗಿರುವಂತಹ ವಸ್ತುಗಳು ದೊರೆಯುವಂತಹ ಒಂದಿಷ್ಟು ವಸ್ತುಗಳನ್ನ ಸಂಗ್ರಹಾಲಯ ಇಲ್ಲಿದೆ. ಆ ವಸ್ತು ಸಂಗ್ರಹಾಲಯದಲ್ಲಿ ನಾವು ಕಾಣಬಹುದಾದಂತಹ ಬ್ರಹ್ಮ ರಥೋತ್ಸವ ಎಂಬಂತಹ ರಥ ಇದೆ. ಇವುಗಳ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ವಸ್ತು ಸಂಗ್ರಹಾಲಯ ಯಾವುದು ಅನ್ನೋದನ್ನ ನೋಡೋದಾದ್ರೆ, ಅಮೂಲ್ಯ ಶೋಧ ಎಂಬಂತಹ ವಸ್ತು ಸಂಗ್ರಹಾಲಯದಲ್ಲಿ ಇವತ್ತು ನಾವಿದ್ದೇವೆ. ಈ ವಸ್ತು ಸಂಗ್ರಹಾಲಯದ ಸಂಪೂರ್ಣ ವಿವರಣೆಯನ್ನ ನಮ್ಮ ಸ್ನೇಹಿತರೊಬ್ರು ಗೈಡ್ ಬಂದು ಈಗ ಮಾಹಿತಿಯನ್ನ ತಿಳಿಸಲಿದ್ದಾರೆ. ಹೀಗಾಗಿ ಸಂಪೂರ್ಣ ವಿಡಿಯೋನ ನೋಡಿ ಆನಂದಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಸಹ ಈ ವಿಡಿಯೋನು ಶೇರ್ ಮಾಡಿ. ಸ್ನೇಹಿತರೆ, ಇದೀಗ ನಾವು ಅಮೂಲ್ಯ ಶೋಧ ಎಂಬಂತಹ ಮ್ಯೂಸಿಯಂ ನಲ್ಲಿ ಇದ್ದೇವೆ. ಈಗ ಪ್ರವೇಶ ದ್ವಾರದಲ್ಲಿ ನಿಂತಿದ್ದೇವೆ. ಬನ್ನಿ, ನನ್ನ ಜೊತೆ ನೀವು ಸಹ ಬನ್ನಿ, ಅಮೂಲ್ಯ ಶೋಧವನ್ನ ಶೋಧ ಮಾಡೋಣ. ಇದೀಗ ಪ್ರಾಂಗಣದಿಂದ ಒಳಗೆ ಬಂದ ನಂತರದಲ್ಲಿ ನಮ್ಮನ್ನ ಪ್ರವೇಶ ಮಾಡ್ಲಿಕ್ಕೆ ಅಂತ ದ್ವಾರಪಾಲಕರಿದ್ದಾರೆ. ದ್ವಾರಪಾಲಕರು ಬಹಳ ಶಿಸ್ತಿನಿಂದ ನಿಂತಿದ್ದಾರೆ. ನೀವೀಗ ನೋಡ್ತಿರುವಂತಹ ಈ ಕ್ಲಾಕ್ ಬಂದು ಬಹಳ ಹಳೆಯ ಪ್ರಾಚೀನವಾದಂತಹ ಕ್ಲಾಕ್. ಈ ಕ್ಲಾಕಿನ ಹೆಸರು ಮತ್ತೆ ಕ್ಲಾಕ್ ಯಾವ ಸಮಯದಲ್ಲಿ ಇದು ತಯಾರಿಯಾಗಿತ್ತು ಅನ್ನೋದ್ರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ. ಆ ಕಮೆಂಟ್ ನಲ್ಲಿ ಮಾಹಿತಿಯನ್ನ ಶೇರ್ ಮಾಡೋಣ. ಬನ್ನಿ, ಹಾಗೆ ಮುಂದೆ ಹೋಗ್ತಾ ಇಂಗ್ಲೆಂಡ್ ಇಂದ ಇಂಪೋರ್ಟ್ ಮಾಡಿರುವಂತಹ ಒಂದು ಹಳೆಯ ಪ್ರಾಚೀನ ಕಾಲದ ಫೋನ್ ಈಗ ನಿಮ್ಮ ಎದುರುಗಡೆ ಇದೆ. ಈ ಫೋನ್ ಪ್ರಸ್ತುತ ಬಳಕೆಯಲ್ಲಿರುವಂತಹ ಒಂದು ಫೋನ್ ಹಿಂದಿನ ಪ್ರಾಚೀನದ ಯುಗದಲ್ಲಿದ್ದಂತಹ ಶೈಲಿಗೂ ಇವತ್ತಿನ ಶೈಲಿಗೂ ಬಹಳಷ್ಟು ವ್ಯತ್ಯಾಸಗಳಿವೆ. ಓಕೆ, ನೀವೀಗ ನೋಡ್ತಿರುವಂತಹ ಈ ಒಂದು ಹುಲಿಯ ಪ್ರತಿಮೆ ಬಂದು ಕಂಚಿನ ಪ್ರತಿಮೆ. ಹಾಗೂ ಗಂಟೆ ಇರ್ಬೋದು, ಆಮೇಲೆ ನಮ್ಮ ಗಣಪತಿ ಸ್ವಾಮಿಗಳಿರ್ಬೋದು, ನಂತರದಲ್ಲಿ ಸಾಕ್ಷಾತ್ ಮಂಜುನಾಥ ಸ್ವಾಮಿಯ ಪ್ರತಿರೂಪದಲ್ಲಿ ಇರುವಂತಹ ಲಿಂಗ ಇರಬಹುದು. ಹಾಗೆ ಇಲ್ಲಿರುವಂತಹ ಎಲ್ಲ ಪ್ರತಿಮೆಗಳು ಸಾಮಾನ್ಯವಾಗಿ ಕಂಚಿನ ಪ್ರತಿಮೆಗಳಾಗಿ ಕಾಣ್ತಾ ಇವೆ. ಈ ಪ್ರತಿಮೆಗಳು ಬಹಳ ಸುಂದರವಾಗಿ, ಮನಮೋಹಕವಾಗಿ ಇರುವಂತಹ ಪ್ರತಿಮೆಗಳಾಗಿವೆ. ಅದರ ಜೊತೆಯಲ್ಲಿ ಇಲ್ಲೂ ಸಹ ನೋಡ್ಬೋದು ನೀವು, ರಿಯಲ್ ಕುರಿಯ ಕೋಡು ಅಂತ ಅನಿಸುತ್ತೆ, ಅಷ್ಟರ ಮಟ್ಟಿಗೆ ಸುಂದರವಾಗಿದೆ ಇದು. ಹಾಗೂ ಇಲ್ಲಿರುವಂತಹ ಪ್ರಾಚೀನ ಕಾಲದ ತಕಡಿ, ಬಂಗಾರವನ್ನ ಅಳಿಲಿಕ್ಕೆ ಇದ್ದಂತಹ ಪ್ರಾಚೀನ ಕಾಲದ ತಕಡಿ ಅಂತ ಹೇಳ್ಬೋದು ಇದನ್ನೀಗ ನೀವು ನೋಡ್ತಿದ್ದೀರಿ. ಸ್ನೇಹಿತರೆ, ಈಗ ನೀವು ನೋಡ್ತಿರೋ ಹಾಗೆ ನಾವು ಈ ಮ್ಯೂಸಿಯಂನಲ್ಲಿ ಒಟ್ಟು 3 ವಿಭಾಗಗಳನ್ನ ಮಾಡಿದರೆ, ಮೊದಲ ವಿಭಾಗ ಹಾಗೂ 2ನೇ ವಿಭಾಗ ಹಾಗೂ 3ನೇ ವಿಭಾಗಗಳ ಮಾಹಿತಿಯನ್ನು ನಾನು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಹೀಗಾಗಿ ಈಗ ನೀವು ನೋಡ್ತಿರುವಂತಹ ವಿಭಾಗ ನಾಣ್ಯ ದರ್ಶಿನಿ ಎಂಬಂತಹ ವಿಭಾಗ. ಈ ವಿಭಾಗದಲ್ಲಿ ನಾವು ಪ್ರಾರಂಭದಲ್ಲಿ ನಮ್ಮ ಇತಿಹಾಸ ಪುರುಷರಾದಂತಹ ನಮ್ಮ ವಿವೇಕಾನಂದರು ಇಲ್ಲಿ ಕಾಣ್ತಿದ್ದಾರೆ. ಇವರೊಂದಿಗೆ ಶುರುವಾಗುವಂತಹ ಈ ಒಂದು ನಾಣ್ಯ ದರ್ಶಿನಿ ಎಂಬಂತಹ ಈ ಒಂದು ಶೀರ್ಷಿಕೆಯನ್ನು ಪ್ರಾರಂಭ ಮಾಡೋಣ. ಬನ್ನಿ, ಇದೀಗ ಈ ಪಕ್ಕದಲ್ಲಿರುವಂತಹ ಶಿವಾಜಿ ಮಹಾರಾಜರು, ಇವರು ಇತಿಹಾಸ ಪುರುಷರು ಹೌದು. ಇವರ ಆಶೀರ್ವಾದವನ್ನು ಪಡೆಯುತ್ತಾ ಬನ್ನಿ ಈಗ ಒಳ ಹೋಗೋಣ. ಇಲ್ಲಿಯ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮ್ಗೆ ಹೇಳ್ತೇನೆ, ಬನ್ನಿ. ಸ್ನೇಹಿತರೆ, ಈ ನಾಣ್ಯಗಳು ಸಾವಿರಾರು ವರ್ಷಗಳ ಹಿಂದಿನವು. ಅಂದಿನ ಕಾಲದಲ್ಲಿ ಕಾಗದದ ನೋಟುಗಳು ಇರಲಿಲ್ಲ. ವ್ಯವಹಾರ ಎಲ್ಲವೂ ನಾಣ್ಯಗಳ ಮೂಲಕವೇ ನಡೆಯುತ್ತಿತ್ತು. ಈ ನಾಣ್ಯಗಳಲ್ಲಿ ನಾವು ನೋಡಬಹುದಾದದ್ದು ಏನೆಂದರೆ, ತಾಮ್ರ, ಬೆಳ್ಳಿ, ಚಿನ್ನದಿಂದ ಮಾಡಿದಂತಹ ನಾಣ್ಯಗಳನ್ನು ನಾವಿಲ್ಲಿ ನೋಡಬಹುದು. ಪ್ರತಿ ನಾಣ್ಯದ ಮೇಲೆ ವಿಶೇಷ ಗುರುತುಗಳು ಇವೆ. ಇನ್ನು ಮುಖ್ಯವಾಗಿ ಪ್ರತಿ ನಾಣ್ಯಗಳ ಮೇಲೆ ಚಿತ್ರಗಳಿವೆ, ಹಾಗೂ ಪ್ರಾಣಿಗಳ ಚಿತ್ರಗಳಿವೆ, ಧರ್ಮದ ಚಿಹ್ನೆಗಳಿವೆ, ಇನ್ನೂ ಕೆಲವು ಅಕ್ಷರಗಳು, ಸಂಕೇತಗಳು ಇವೆಲ್ಲ ಇವೆ. ಹಾಗೂ ಕವಡೆಗಳು, ಕೆಲವೊಂದಿಷ್ಟು ನೋಟುಗಳು, ಮೀನಿನ ಗಾಳ, ಬೇರೆ 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 ಗುರುತುಗಳು ಇಲ್ಲಿ ಕಾಣಸಿಗುತ್ತವೆ. ಇನ್ನು ಮುಖ್ಯವಾಗಿ ಉಜ್ಜಯಿನಿಯ ತಾಮ್ರದ ನಾಣ್ಯದ ಒಂದು ಚಿತ್ರಪಟ ಸಹ ನಿಮ್ಮ ಎದುರುಗಡೆ ಕಾಣ್ತಾ ಇದೆ. ಅದರ ಪಕ್ಕದಲ್ಲಿ ನೀವು ನೋಡೋ ಹಾಗೆ ಸ್ನೇಹಿತರೆ, ನಾಣ್ಯಗಳನ್ನು ತಯಾರಿ ಮಾಡುವ ವಿಧಾನಗಳನ್ನು ತೋರಿಸಿದ್ದಾರೆ. ಹೇಗೆ ಟಸ್ಸೆಯನ್ನು ಹೊಡೆದು ನಾಣ್ಯವನ್ನು ತಯಾರಿ ಮಾಡುವಂಥ ವಿಧಾನವನ್ನು ಹೇಗೆ ಮಾಡೋದು ಅನ್ನೋದನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ಈಗ ನೀವು ನೋಡೋದಾದರೆ ಮುಖ್ಯವಾಗಿ ಗಮನಿಸುವಂಥ ಅಂಶ ಏನಂದರೆ, ಅಚ್ಚು ಮಾಡುವ ವಿಧಾನ. ನಾಣ್ಯವನ್ನು ಅಥವಾ ಒಂದು ಕಬ್ಬಿಣವನ್ನು, ತಾಮ್ರವನ್ನು, ಲೋಹವನ್ನು ಕರಗಿಸಿ ಅದನ್ನು ಹೇಗೆ ಅಚ್ಚು ಮಾಡುತ್ತಾರೆ ಮತ್ತು ಅದನ್ನು ಹೇಗೆ ಎಷ್ಟು ತೂಕದಲ್ಲಿ ಮಾಡ್ತಾರೆ ಅನ್ನೋದನ್ನು, ಎರಕ ಹೇಗೆ ಒಯ್ಯುತ್ತಾರೆ ಅನ್ನೋದನ್ನು ನಿಮಗೆ ಬಹಳ ವಿಸ್ತೃತವಾಗಿ ಇಲ್ಲಿ ಒಂದು ಚಿತ್ರದ ಮೂಲಕವಾಗಿ ನಿಮಗೆ ತೋರಿಸಿರುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದಾರೆ. ಇನ್ನು ಕೆಳಗಡೆ ಬಂದರೆ ಸ್ನೇಹಿತರೆ, ನೀವು ಅಲ್ಲಿ ಗಮನಿಸಬಹುದು, ಬಹಳಷ್ಟು ವಸ್ತುಗಳು, ನಾಣ್ಯಗಳು ಸಹ ನಿಮಗಲ್ಲಿ ಕಾಣಿಸ್ತಿವೆ. ಬೇರೆ ಬೇರೆ ದೇಶದ ನಾಣ್ಯಗಳು ಸಹ ನಿಮಗಿಲ್ಲಿ ಕಾಣಸಿಗುತ್ತಿವೆ ಸ್ನೇಹಿತರೆ.
ಸ್ನೇಹಿತರೆ, ಈಗಾಗಲೇ ಮಲೆನಾಡು ದರ್ಶಿನಿ, ನಾಣ್ಯ ದರ್ಶಿನಿ ಮತ್ತು ಭಾರತ ದರ್ಶಿನಿ ಎಂಬಂತಹ ಮ್ಯೂಸಿಯಂನ ಒಳಗೆ ಇರುವಂತಹ ವಿಭಾಗಗಳನ್ನು ನೋಡಿದಿರಿ. ಈಗ ನೆನಪು ಎಂಬಂತಹ ಸಭಾಂಗಣವನ್ನು ನೋಡೋಣ. ಈ ಸಭಾಂಗಣದಲ್ಲಿ ಬಹಳಷ್ಟು ನೆನಪುಗಳು ಮರುಕಳಿಸುವಂತಹ ನಮ್ಮ ಬಾಲ್ಯದ ದಿನಗಳನ್ನು ಈಗ ನಾವು ಮತ್ತೆ ನೋಡೋಣ. ಹಾಗಾಗಿ ನಿಮಗೆ ಆ ಒಂದು ನೆನಪು ಸಭಾಂಗಣದ ಒಳಗಡೆ ಪ್ರವೇಶವನ್ನು ನಾನು ಕೋರುತ್ತಾ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಬನ್ನಿ ಹೋಗೋಣ. ಈ ಸಭಾಂಗಣದ ಪ್ರಾಂಗಣದಲ್ಲಿ ಜಿಂಕೆಯ ಕೋಡುಗಳೊಂದಿಗೆ ಬಲ್ಬ್ಗಳೊಂದಿಗೆ ಬಹಳ ವಿಜೃಂಭಣೆಯಿಂದ ಒಳಗಡೆ ಲೈಟ್ ಅರೇಂಜ್ಮೆಂಟ್ಗಳಾಗಿವೆ. ಹಾಗಾಗಿ ಬನ್ನಿ ಒಳಗಡೆ ಹೋಗಿ ನೋಡೋಣ. ಸ್ನೇಹಿತರೆ, ಮುಖ್ಯವಾಗಿ ಇಲ್ಲಿ ಬಂದ ತಕ್ಷಣವೇ ನಮಗೆ ಕಾಣುವಂತಹ ಒಂದು ಫೋಟೋ ಖಂಡೋಬರಾವ್ ಸರ್ ಅವರು, ಅವರಿಗೆ ಕನ್ನಡ ನಾಡು ನಾಣ್ಯ ಸಂಘದ ವತಿಯಿಂದ ಕೊಟ್ಟಿರುವಂತಹ ಪ್ರಶಸ್ತಿಗಳನ್ನು ಈಗ ನೀವು ನೋಡ್ತಿದ್ದೀರಿ ಮತ್ತು ಅವರ ಲಿಖಿತ ರೂಪದಲ್ಲಿ ಇರುವಂತಹ ಕೆಲವೊಂದಿಷ್ಟು ಪತ್ರಗಳನ್ನು ಈಗ ನೀವು ನೋಡ್ತಿದ್ದೀರಿ ಸ್ನೇಹಿತರೆ. ಹಾಗೂ ಮುಖ್ಯವಾಗಿ ಈ ಕಡೆಗೆ ಬಂದರೆ ಅಂದಿನ ಕಾಲದಲ್ಲಿ, ಪ್ರಾಚೀನ ಕಾಲದಲ್ಲಿ ಭಾರತೀಯರು ಬಳಸುತ್ತಿದ್ದಂತಹ ತಾಮ್ರ ಹಾಗೂ ಲೋಹಗಳು ಹಾಗೂ ಬೆಳ್ಳಿ, ಈ ರೀತಿಯಾದಂತಹ ಲೋಹಗಳಲ್ಲಿ ಬಳಸುತ್ತಿದ್ದಂತಹ ಪದಾರ್ಥಗಳು ಹಾಗೂ ತಯಾರು ಮಾಡ್ತಿದ್ದಂತಹ ಪದಾರ್ಥಗಳಿಗೆ ಬಳಸುತ್ತಿದ್ದಂತಹ ಸೇರುಗಳಿರ್ಬೋದು, ಪಾವು ಅಂತೀವಿ, ಹಾಗೂ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂತಹ ಮಾಪನಗಳನ್ನು ಈಗ ನೀವು ನೋಡ್ತಿದ್ದೀರಿ ಸ್ನೇಹಿತರೆ. ಇದರ ಜೊತೆಯಲ್ಲಿ ಈಚೆಗೆ ಬಂದರೆ ನಾವೀಗ ಹೆಚ್ಚಾಗಿ ಇಂದಿನ ಕಾಲದಲ್ಲಿ ಈ ಒಂದು ಸಂಸ್ಕೃತಿ ಮರೆಯಾಗಿದೆ. ಯಾಕಂದರೆ ಮೊಬೈಲ್ನಲ್ಲೇ ನಾವು ಹೆಚ್ಚಿನದಾಗಿ ಎಲ್ಲ ವಿಡಿಯೋ ಚಿತ್ರೀಕರಣ ಮಾಡೋದ್ರಿಂದ ಪ್ರಾಚೀನ ಕಾಲದಲ್ಲಿ ಪ್ರಾರಂಭದ ದಿನಗಳಲ್ಲಿ ವಿಡಿಯೋ ಶೂಟ್ ಅಥವಾ ಫೋಟೋ ಮಾಡಲಿಕ್ಕೆ ಬಳಸ್ತಿದ್ದಂತಹ ಉಪಕರಣ ಇದಾಗಿತ್ತು ಸ್ನೇಹಿತರೆ. ಇದರ ನಂತರದಲ್ಲಿ ನಾವು ಈ ಕಡೆಗೆ ಬರೋದಾದರೆ ಮೈಸೂರಿನ ಹೆಮ್ಮೆಯ ಸಂಸ್ಥಾನವಾದಂತಹ ನಮ್ಮ ಮೈಸೂರಿನ ಸಾಮ್ರಾಜ್ಯ ಅಥವಾ ಸಂಸ್ಥಾನ ತನ್ನ ಆಡಳಿತದ ಉತ್ತುಂಗದ ವ್ಯವಸ್ಥೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂಗಾರವನ್ನು ಹೇಗೆ ಮಾಪನವನ್ನು ಮಾಡ್ತಿದ್ರು ಮತ್ತು ಬಂಗಾರ ಮಾಪನವನ್ನು ಮಾಡಲಿಕ್ಕೆ ಯಾವ ಎಲ್ಲ ಉಪಕರಣಗಳನ್ನು ಬಳಸ್ತಿದ್ರು ಅನ್ನೋದನ್ನು ನೋಡೋದಾದರೆ ಬನ್ನಿ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು 100 ಗ್ರಾಮ್, 200 ಗ್ರಾಮ್, 50 ಗ್ರಾಮ್, 10 ಗ್ರಾಮ್, 20 ಗ್ರಾಮ್, ಹೀಗೆ ಗ್ರಾಮ್ಗಳ ಲೆಕ್ಕದಲ್ಲಿ ಬಹಳ ಆದಂತಹ ಗಾತ್ರದ ಗ್ರಾಮ್ಗಳನ್ನು ಈಗ ನೋಡ್ತಿದ್ರಿ. ಈ ಒಂದು ಗ್ರಾಮ್ಗಳ ಆಧಾರದ ಮೇಲೆ ಬಂಗಾರವನ್ನು ಅವರು ಮಾಪನವನ್ನು ಮಾಡ್ತಾಯಿದ್ರು. ನಂತರದಲ್ಲಿ ತಕಡಿಗಳನ್ನು ನೋಡ್ತಿದ್ದೀರಿ. ಇವುಗಳ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ನೋಡೋದಾದರೆ ಪ್ರಾಚೀನ ಕಾಲದಲ್ಲಿ ಅವರು ತಯಾರು ಮಾಡಿದಂತಹ ಬೀಗ ಇದೆ, ನಂತರದಲ್ಲಿ ಲೈಟ್ ವ್ಯವಸ್ಥೆ ಇದೆ, ನಂತರದಲ್ಲಿ ಕತ್ರಿ ಸಹ ಇದೆ, ಹಾಗೂ ಇಸ್ತ್ರಿ ಪೆಟ್ಟಿಗೆ ಸಹ ಇದೆ, ಹಾಗೂ ತಾಮ್ರ ಮತ್ತು ಲೋಹದ ಪಾತ್ರೆಗಳು ಸಹ ಇವೆ. ಈ ಎಲ್ಲ ಉಪಕರಣಗಳು ಮೈಸೂರು ಸಾಮ್ರಾಜ್ಯದ ಆಡಳಿತದ ಅವಧಿನಲ್ಲಿ ಇಲ್ಲಿಯ ಇತಿಹಾಸಕಾರರಿಗೆ ಸಿಕ್ಕಂತಹ ಉತ್ಖನನಗಳು ಇವಾಗಿದ್ವು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಈಚೆಗೆ ಬಂದರೆ ಮೈಸೂರು ಸಾಮ್ರಾಜ್ಯದ ಕಾಲದಲ್ಲಿ ಇದ್ದಂತಹ ಅಂದಿನ ಕಾಲದಲ್ಲಿ ಬೇರೆ ಸಾಮ್ರಾಜ್ಯಗಳಿಂದ ಇಂಪೋರ್ಟ್ ಮಾಡಿಕೊಂಡಂತಹ ಕೆಲವೊಂದಿಷ್ಟು ವಸ್ತುಗಳು ಇಲ್ಲಿ ನಮಗೆ ಸಿಗುತ್ತೆ. ಅವುಗಳಲ್ಲಿ ಮೊಘಲ್ ಚಕ್ರವರ್ತಿಗಳ ಕಾಲದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ವಸ್ತುಗಳು ಸಿಗುತ್ತೆ. ನಂತರದಲ್ಲಿ ಇಲ್ಲಿ ಮೇಲಿಂದ ಕೆಳಗಿನವರೆಗೂ ಏನೆಲ್ಲ ವಸ್ತುಗಳು ಸಿಗುತ್ತೆ ಇವೆಲ್ಲ ಮೊಘಲ್ ಸಾಮ್ರಾಜ್ಯಗಳಿಂದ, ಬೇರೆ ಬೇರೆ ಸಾಮ್ರಾಜ್ಯಗಳಿಂದ ಇಂಪೋರ್ಟ್ ಮಾಡಿಕೊಂಡಂತಹ ವಸ್ತುಗಳು ಅವು ಮೈಸೂರು ಸಾಮ್ರಾಜ್ಯದಲ್ಲಿ ಬಂದು ನಂತರದಲ್ಲಿ ಅದು ಉತ್ಖನನಗಳಾಗಿ ಅದು ಇವತ್ತು ಈ ಮ್ಯೂಸಿಯಂನಲ್ಲಿ ನಿಮ್ಮ ಮುಂದೆ ಕಾಣಸಿಗುತ್ತಿವೆ ಸ್ನೇಹಿತರೆ. ಇದರ ನಂತರದಲ್ಲಿ ಈ ಕಡೆಗೆ ನಾವು ನೋಡೋದಾದರೆ ಕೃಷ್ಣನ ಮೂರ್ತಿಗಳಿರ್ಬೋದು, ಗಣಪತಿಯ ಮೂರ್ತಿಗಳಿರ್ಬೋದು, ದೇವಾನುದೇವತೆಗಳ ಮೂರ್ತಿಗಳಿರ್ಬೋದು, ಹಾಗೂ ಬಾಚಣಿಕೆಗಳು. ಇವುಗಳ ವಿಶೇಷ ಏನಂದರೆ ಇವುಗಳೆಲ್ಲ ಪ್ರಾಣಿಗಳ ದಂತಗಳ ಮೂಲಕವಾಗಿ ಮಾಡಿರುವಂತಹ ಬಾಚಣಿಕೆಗಳು ಇವಾಗಿವೆ. ನಂತರದಲ್ಲಿ ಈ ಕೆಳಭಾಗದಲ್ಲಿ ನೀವು ನೋಡ್ಬೋದು ಪ್ರಾಣಿಗಳ ದಂತಗಳಿಂದ ಮಾಡಿರುವಂತಹ ಪಗಡೆಗಳಿರ್ಬೋದು ಮತ್ತು ದಂತಗಳಿರ್ಬೋದು, ಇವೆಲ್ಲ ಮೂಲ ಅಲ್ಲಿಂದನೇ ಬಂದಿವೆ ಸ್ನೇಹಿತರೆ. ನಂತರದಲ್ಲಿ ನಾವು ಮೈಸೂರಿನಲ್ಲಿ ಸಾಮಾನ್ಯವಾಗಿ ಈ ದಸರಾದಲ್ಲಿ ಗೊಂಬೆ ಪೂಜೆಯನ್ನು ಮಾಡುವಂತಹ ಒಂದು ಪದ್ಧತಿ ಇದೆ. ಈ ದಸರಾದ ಗೊಂಬೆಗಳನ್ನು ಈಗ ನೀವು ನೋಡ್ತಿದ್ದೀರಿ ಸ್ನೇಹಿತರೆ. ಇನ್ನು ಇವುಗಳ ಜೊತೆಯಲ್ಲಿ ನಾವು ಸಂಗೀತಕ್ಕೆ ಬಳಸುವಂತಹ ಸಾಧನವಾದಂತಹ ವೀಣೆಯನ್ನು ಈಗ ನೀವು ನೋಡ್ತಿದ್ದೀರಿ. ವೀಣೆ ಬಹಳ ಸುಂದರವಾಗಿ ಮನಮೋಹಕವಾಗಿದೆ, ಆದರೆ ಮುಟ್ಟೋ ಹಾಗಿಲ್ಲ. ಇದರ ನಂತರದಲ್ಲಿ ಚೂರು ಮೇಲ್ಭಾಗಕ್ಕೆ ನಾವು ನೋಡೋದಾದರೆ ಇಲ್ಲಿ ನೀವು ನೋಡಬಹುದು ಎಷ್ಟು ಸುಂದರವಾಗಿ ಮತ್ತು ಬೃಹತ್ ದೊಡ್ಡ ಗಾತ್ರದಲ್ಲಿ ಇರುವಂತಹ ಶಂಖ, ಇಲ್ಲಿ ಬಹಳಷ್ಟು ಶಂಖಗಳು ಇಲ್ಲಿವೆ ಸ್ನೇಹಿತರೆ.
ನಾನೀಗ ಒಂದು ಮುಖ್ಯವಾದಂತಹ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೇನೆ. ನಾವು ಸಾಮಾನ್ಯವಾಗಿ ನಮ್ಮ ಬಾಳಿನಲ್ಲಿ ಬಹಳ ಪ್ರೀತಿ ಪಾತ್ರರಿಗೆ ನೀಡುವಂಥ ಒಂದು ಅಮೂಲ್ಯವಾದಂತಹ ಯಾವುದಾದ್ರೂ ಒಂದು ಕೊಡುಗೆ ಇದ್ದರೆ ಅದು ಪ್ರೀತಿ ಮಾತ್ರ. ಪ್ರೀತಿ ಹೊರತಾಗಿ ಮೌಲ್ಯವನ್ನು ನೀಡುವಂಥ ಯಾವುದಾದ್ರೂ ಕೊಡುಗೆಗಳನ್ನು ನಾವು ನೀಡ್ಬೋದು. ಅವರು ಮರಣದ ನಂತರದಲ್ಲೂ ಅವರ ಸ್ಮರಣೆಗೆ ನಾವೇನಾದರೂ ಮಾಡಬಹುದಾದಂತಹ ಒಂದು ಒಳ್ಳೆಯ ಕಾರ್ಯವಿದ್ದರೆ ಅದು ಪ್ರೀತಿ ಮಾತ್ರ. ಈ ಒಂದು ಮ್ಯೂಸಿಯಂನ ಯಶೋಧ ಖಂಡೋಬರಾವ್ ಮೇಡಮ್ರವರಿಗೆ ಖಂಡೋಬರಾವ್ ಸರ್ ಅವರು ಪ್ರೀತಿಯಿಂದ ಮದುವೆಯಾದಂತಹ ಒಂದು ದಂಪತಿ ಮರಣದ ನಂತರದಲ್ಲಿ ಮೇಡಮ್ರವರಿಗೆ ಸರ್ ಅವರು ಈ ಒಂದು ಮ್ಯೂಸಿಯಂನ ಕಾಣಿಕೆಯಾಗಿ ನೆನಪಿನ ಸ್ಮರಣಾರ್ಥಕವಾಗಿ ಕೊಟ್ಟಿದ್ದಾರೆ. ಈಗ ನೀವು ನೋಡ್ತಿರುವಂತಹ ಈ ಭಾವಚಿತ್ರವೇ ನಮ್ಮ ಯಶೋಧ ಖಂಡೋಬರಾವ್ ಮೇಡಮ್ರವರು. ಇವರ ಮರಣದ ನಂತರದಲ್ಲಿ ಇವರ ನೆನಪಿನ ಸ್ಮರಣೆಯಾಗಿ ಒಂದು ಮ್ಯೂಸಿಯಂನ ನೀಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನಾದರೂ ಸ್ಮರಣೆಯಾಗಿ ನೆನಪಾಗಿ ಏನಾದರೂ ಈ ಫೆಬ್ರವರಿ 14ಗೆ ಕೊಡೋದಾದರೆ ಏನನ್ನು ಕೊಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಇದರ ಜೊತೆಯಲ್ಲಿ ಈಗ ಬರೋಣ, ಪ್ರಾಚೀನ ಕಾಲದಲ್ಲಿ ಇರುವಂತಹ ಅಂದಿನ ಕಾಲದಲ್ಲಿ ಇದ್ದಂತಹ ಒಂದು ಬೃಹತ್ ಗಾತ್ರದ ವೀಣೆ. ನಂತರದಲ್ಲಿ ಇಲ್ಲಿ ಹತ್ತಿರದಲ್ಲಿ ಬಂದು ನೋಡಿದ್ರೆ ಸ್ನೇಹಿತರೆ, ಬಹಳ ಚಿಕ್ಕ ಗಾತ್ರದ ಅಲ್ಪ ಗಾತ್ರದ ಒಂದು ವೀಣೆ ಸಹ ನಿಮಗೆ ಕಾಣಿಸ್ತಾ ಇದೆ. ಆ ವೀಣೆಯ ಜೊತೆಯಲ್ಲಿ ಮೇಲ್ಭಾಗದಲ್ಲಿ ಕಾಣಿಸ್ತಿರುವಂತಹ ಅತಿ ಅಪರೂಪದ ಲೋಹಗಳಲ್ಲಿ ಮಾಡಿರುವಂತಹ ಕೆಲವೊಂದಿಷ್ಟು ತಟ್ಟೆಗಳು, ಆ ತಟ್ಟೆಯ ಒಳಗಡೆ ಇರುವಂತಹ ಆ ನವಿಲಿನ ಆಕೃತಿಗಳು, ಇವೆಲ್ಲ ಬಹಳ ಸೋಜುಗದ ಮತ್ತು ಬಹಳ ಅತಿ ಸೂಕ್ಷ್ಮವಾದಂತಹ ಚಿತ್ರಗಳು ಇವುಗಳಾಗಿದ್ದು ಬಹಳ ಸುಂದರವಾಗಿ ಮೂಡಿ ಬಂದಿವೆ ಸ್ನೇಹಿತರೆ. ಇವುಗಳ ಜೊತೆಯಲ್ಲಿ ನಾವು ದೇವಸ್ಥಾನಗಳಲ್ಲಿ ಬಳಸುವಂತಹ ಗಂಟೆಗಳಾಗಿರ್ಬೋದು, ಅಪರೂಪದ ದೈವಗಳ ಆಕೃತಿಗಳಾಗಿರ್ಬೋದು, ಇವುಗಳೆಲ್ಲ ಇಲ್ಲಿ ಕಾಣಸಿಗುತ್ತವೆ. ಇವುಗಳ ಜೊತೆಯಲ್ಲಿ ಮುಖ್ಯವಾಗಿ ನಾವು ಹೇಳಬೇಕಾಗಿರುವಂತಹ ವಿಚಾರಗಳಂದರೆ, ಇವುಗಳನ್ನೆಲ್ಲವನ್ನು ನಾವು ನೆನಪಾಗಿ ಕೇವಲ ಇಟ್ಕೊಳ್ಳೋದಲ್ದಲೆ ನಾವು ಮುಖ್ಯವಾಗಿ ಏನನ್ನು ಮಾಡಬೇಕಂದ್ರೆ, ನಮ್ಮ ಮನೆಗಳಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ಅಜ್ಜಿ ಮನೆ ಅಥವಾ ತಾತನ ಮನೆ, ಈ ಮನೆಗಳಲ್ಲಿ ಸಿಗುವಂತಹ ಕೆಲವೊಂದಿಷ್ಟು ವಸ್ತುಗಳನ್ನು, ನಾಣ್ಯಗಳಾಗಿರ್ಬೋದು, ಉತ್ಖನಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂತಹ ಬೇರೆ 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 ವಸ್ತುಗಳನ್ನು ಸಾಧ್ಯವಾದಷ್ಟು ಶೇಖರಣೆ ಮಾಡಿ, ಇವು ಕೇವಲ ಶೇಖರಣೆಯ ವಸ್ತುಗಳು ಮಾತ್ರ ಅಲ್ಲ, ನಮ್ಮ ಇತಿಹಾಸ, ನಮ್ಮ ಹೆಮ್ಮೆ, ನಮ್ಮ ಉಸಿರು ಇವು ಆಗಿರುತ್ತವೆ ಸ್ನೇಹಿತರೆ. ಇನ್ನು ಮುಖ್ಯವಾದಂಥ ವಿಷಯಕ್ಕೆ ಬರೋಣ. ಮೈಸೂರು ಒಡೆಯರ ಕಾಲದ ಬಗ್ಗೆ ಹೇಳ್ತಾ ಇದ್ವಿ. ಈ ಮೈಸೂರು ಒಡೆಯರ ಕಾಲದಲ್ಲಿ ಅಂದಿನ ಕಾಲದಲ್ಲಿ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ, ಮಲೆನಾಡು ಭಾಗಗಳಲ್ಲಿ ಯುದ್ಧವನ್ನು ಮಾಡಿದಂಥ ಸಂದರ್ಭದಲ್ಲಿ ಆಗ ಅವರಿಗೆ ದೊರೆತಂತಹ ಖಡ್ಗಗಳಿರ್ಬೋದು, ಹಾಗೂ ಕತ್ತಿ, ಗುರಾಣಿ, ಬೇರೆ 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 ಆಯುಧಗಳು ಇರ್ಬೋದು, ಈ ಎಲ್ಲವನ್ನು ಈಗ ನಿಮ್ಮ ಮುಂದೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇವುಗಳನ್ನು ಈಗ ನೀವು ನೋಡ್ತಾ ಇದ್ರಿ. ಇವುಗಳ ಜೊತೆಯಲ್ಲಿ ರೈತರುಗಳು ಬಳಸ್ತಿದ್ದಂತಹ ಕುಡುಗೋಲುಗಳಿರ್ಬೋದು, ಮಚ್ಚು ಅಂತ ಹೇಳುವಂತಹ ವಸ್ತು ಇರ್ಬೋದು, ಇವುಗಳ ಜೊತೆಯಲ್ಲಿ ಬೇರೆ 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 ವಿಧಗಳ ಒಂದು ಉಪಕರಣಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಈ ರೀತಿಯಾಗಿ ಬಹಳಷ್ಟು ವಸ್ತುಗಳನ್ನು ನೀವೇನಾದರೂ ಸ್ಟೋರ್ ಮಾಡ್ತಾ ಇದ್ದರೆ, ಅವುಗಳಲ್ಲೂ 5th ಜಾರ್ಜ್ ಕಾಲದ ಅದಕ್ಕಿಂತ ಪುರಾತನವಾದಂತಹ ಕಾಲಗಳಲ್ಲಿ ಸಿಕ್ಕಂತಹ ನಿಮಗೆ ನಾಣ್ಯಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಅವುಗಳು ನಿಮ್ಮ ಬಳಿ ಇದ್ದರೆ ಅವುಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸ್ತಾ ಹೋಗಿ. ಈಗ ಮುಖ್ಯವಾದಂಥ ವಿಚಾರಕ್ಕೆ ಬರೋಣ. ಇಲ್ಲಿರುವಂತಹ ಈ ಪುರಾತನ ವಸ್ತುಗಳನ್ನು ನೋಡಿ. ಈ ಪುರಾತನ ವಸ್ತುಗಳು ರೈತರ ಮನೆಗಳಲ್ಲಿ, ಜಮೀನ್ದಾರರ ಮನೆಗಳಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗೋದು. ಅಂತಹ ವಸ್ತುಗಳನ್ನು ಈಗ ಶೇಖರಣೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇವುಗಳ ಜೊತೆಯಲ್ಲಿ ನಾವು ನಮ್ಮ ಮಲೆನಾಡಿನ ವಿಭಾಗಗಳಲ್ಲಿ ಮಜ್ಜಿಗೆಯನ್ನು ಕಡಿಲಿಕ್ಕೆ ದೊಡ್ಡ ದೊಡ್ಡ ಮನೆಗಳಲ್ಲಿ 100 ಜನ, 200 ಜನ, 50 ಜನ ಈ ರೀತಿಯಲ್ಲಿ ಇರುವಂತಹ ದೊಡ್ಡ ಕುಟುಂಬ, ದೊಡ್ಡ ವಠಾರದಲ್ಲಿ ಇರುವಂತಹ ಮನೆಗಳಲ್ಲಿ ನಾವು ಮಜ್ಜಿಗೆಯನ್ನು ಕಡಿಲಿಕ್ಕೆ ಮಜ್ಜಿಗೆಯ ಕಡಿಗೋಲು ಎಂಬಂತಹ ಒಂದು ವಸ್ತುವನ್ನು ನಾವು ಸಾಮಾನ್ಯವಾಗಿ ಬಳಸ್ತೇವೆ. ಈ ರೀತಿಯ ವಸ್ತುಗಳು ನಿಮ್ಮ ಮನೆಗಳಲ್ಲೂ ಈಗಲೂ ಸಹ ಬಳಸ್ತಿದ್ರೆ ಅವುಗಳನ್ನು ಸಹ ತಿಳಿಸಿ. ಇಲ್ಲಿರುವಂತಹ ಬಹಳಷ್ಟು ವಸ್ತುಗಳು ಇವತ್ತಿಗೆ ಕಣ್ಮರೆಯಾಗಿವೆ. ಇವು ಕೇವಲ ನೆನಪುಗಳು ಮಾತ್ರ, ಸ್ಮರಿಸಿಕೊಳ್ಳಿಕ್ಕೆ ಬಹಳ ಸುಂದರವಾಗಿರುತ್ತೆ. ಆದರೆ ಆ ನೆನಪುಗಳು ಬಹಳಷ್ಟು ಸಂದೇಶಗಳನ್ನು ನಮಗೆ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಮುಖ್ಯವಾಗಿ ಗಮನಿಸಿದ್ರೆ, ಅಂದಿನ ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ, ಅದಕ್ಕಿಂತ ಪೂರ್ವದ ಕಾಲದಲ್ಲಿ ಬಳಸ್ತಿದ್ದಂತಹ ಬಂದೂಕುಗಳಿರ್ಬೋದು, ಸಿಡಿಮದ್ದುಗಳಿರ್ಬೋದು, ಮತ್ತು ಇಲ್ಲಿರುವಂತಹ ರಿವಲ್ವರ್ ಇರ್ಬೋದು, ಮತ್ತು ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಲೋಡ್ ಆಗಿರುವಂತಹ ರಿವಲ್ವರ್ ಇರ್ಬೋದು, ಅದು ಈಗಲೂ ಸಹ ಉಪಸ್ಥಿತಿ ಇದೆ. ಅದು ಸಹ ಲೋಡ್ ಸಹ ಆಗಿದೆ. ಇವುಗಳ ಜೊತೆಯಲ್ಲಿ ಅಂದಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದಂತಹ ಮದ್ದುಗುಂಡುಗಳು ಸಹ ಈಗ ನೀವು ನೋಡ್ತಿದ್ದೀರಿ ಸ್ನೇಹಿತರೆ.
ಮದ್ದುಗುಂಡುಗಳ ಜೊತೆಯಲ್ಲಿ ಸಾಮಾನ್ಯವಾಗಿ ಬರ್ಚಿಗಳು ಎಂಬಂತಹ ಒಂದು ವಸ್ತುವನ್ನು ಯುದ್ಧದ ಕಾಲದಲ್ಲಿ ಬಳಸ್ತಾ ಇದ್ರು. ಈಗ ನೀವು ಮೇಲೆ ನೋಡ್ತಿರುವಂತಹ ಈ ಎಲ್ಲ ವಸ್ತುಗಳು ಬರ್ಚಿಗಳಾಗಿದ್ದು, ಇವುಗಳನ್ನು ಯುದ್ಧದ ಕಾಲದಲ್ಲಿ ರೈತರು ಹಾಗೂ ರೈತರ ಜೊತೆಯಲ್ಲಿ ಯೋಧರುಗಳು ಬಳಸ್ತಿದ್ದಂತಹ ಒಂದು ವಸ್ತುಗಳು ಇವಾಗಿವೆ ಸ್ನೇಹಿತರೆ. ಇನ್ನು ಈ ಎಲ್ಲ ವಸ್ತುಗಳು, ಈ ಚಿಮಣಿಗಳಿರಬಹುದು, ಈ ಬೇರೆ ಎಲ್ಲ ವಸ್ತುಗಳನ್ನು ಸಾಧ್ಯವಾದಷ್ಟು ಬೇರೆ ಬೇರೆ ಪ್ರದೇಶಗಳಿಂದ ಇಂಪೋರ್ಟ್ ಮಾಡಿದಂತಹ ಬಹಳ ಅತಿ ಅಪರೂಪದ ವಸ್ತುಗಳು ಇವಾಗಿವೆ ಸ್ನೇಹಿತರೆ. ನಮ್ಮ ಮಲೆನಾಡಿನ ಭಾಗದಲ್ಲಿ ನಾವು 150-200 ಜನ ಇರುವಂತಹ ದೊಡ್ಡ ದೊಡ್ಡ ವಠಾರಗಳ ಮನೆಗಳಲ್ಲಿ ಅಕ್ಕಿಯ ರೊಟ್ಟಿಗಳನ್ನು ಮಾಡಲಿಕ್ಕೆ, ರಾಗಿಯ ರೊಟ್ಟಿಗಳನ್ನು ಮಾಡಲಿಕ್ಕೆ ಈ ರೀತಿಯ ಮರದ ಬೇಸಿನ್ಗಳನ್ನು ಇವತ್ತಿಗೂ ಸಹ ಬಳಸ್ತೀವಿ ನಮ್ಮ ಮನೆ ಭಾಗದಲ್ಲಿ. ನಿಮ್ಮ ಮನೆ ಭಾಗಗಳಲ್ಲೂ ಸಹ ಈ ರೀತಿಯಾದಂತಹ ವಸ್ತುಗಳನ್ನು ಬಳಸ್ತಿದ್ರೆ ಅದನ್ನು ಸಹ ತಿಳಿಸಿ. ಇವುಗಳ ಜೊತೆಯಲ್ಲಿ ಚೂರು ಈಚೆಗೆ ಬರೋಣ. ಇಲ್ಲಿರುವಂತಹ ಈ ಒಂದು ಮಾರ್ಬಲ್ಸ್ಗಳು, ಈ ರೀತಿಯಾದಂತಹ ಡಿಸೈನ್ನಲ್ಲಿ ಇರುವಂತಹ ಈ ಕೆಲವೊಂದಿಷ್ಟು ವಸ್ತುಗಳು ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ ಇಂಪೋರ್ಟ್ ಮಾಡಿರುವಂತಹ ವಸ್ತುಗಳು ಇವಾಗಿವೆ ಸ್ನೇಹಿತರೆ.